Hello everyone, welcome to my channel, The Healthy Foodist. Eat healthy, stay healthy is now The Healthy Foodist. Please watch without any skip. Today I am preparing plum cake, Christmas special recipe. ಇದಕ್ಕೆ ಬೇಕಾಗಿರೋ ingredients note ಮಾಡ್ಕೋಬಹುದು description box ಅಲ್ಲಿ ಇದೆ. And you can look, the cake is very soft and spongy. ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ingredients oats half cup, ಒಂದು ಅರ್ಧ ಕಪ್ನಷ್ಟು ಓಟ್ಸ್ ತೊಗೊಂಡಿದ್ದೀನಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇವಾಗ oats are rich in fibre, antioxidant. It will promote healthy bacteria to your gut. So ಯಾವುದಾದ್ರೂ ಕೋಲನ್ ಡಿಸೀಸಸ್ ಏನಾದರೂ ಇತ್ತು ಅಂತಂದರೆ ದಿಸ್ ಹೆಲ್ಪ್ ಇಟ್ ದೀಸ್ ಓಟ್ಸ್ ಈಸಸ್ ಕಾನ್ಸ್ಟಿಪೇಷನ್, ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಅದಾದಮೇಲೆ ನಾನು ಜಾಯಿಕಾಯಿ, ಏಲಕ್ಕಿ, ಚಕ್ಕೆ ಮತ್ತು ಒಣಶುಂಠಿ ಹಾಕ್ಕೊಂಡಿದ್ದೀನಿ. ಇಲ್ಲ ನಿಮಗೆ ಈ ಥರ ಡ್ರೈ ಸ್ಪೈಸಸ್ ಪೌಡರ್ ಸಿಕ್ತು ಅಂತ ಅಂದರೆ ಮಿಕ್ಸ್ಡ್ ಸ್ಪೈಸಸ್ ಆ ಪೌಡರ್ ಕೂಡ ಹಾಕೋಬೋದು, ಇಲ್ಲ ಇಂಡಿವಿಜುವಲ್ ಆಗಿ ಈ ಥರ ಪೌಡರ್ ಮಾಡಿಕೊಂಡು ಹಾಕೋಬೋದು. ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊತಾ ಇದ್ದೀನಿ, ಅದಕ್ಕೆ ಮಾಡಿಟ್ಕೊಂಡಿರೋ ಪೌಡರ್ನ ಹಾಕೋಬೇಕು. ಫೈನ್ ಪೌಡರ್ ಆಗಿದೆ. ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಓಟ್ಸ್. ಮತ್ತು ಹಾರ್ಟ್ ಡಿಸೀಸಸ್ಗೆ, ಆ ಡಿಸೀಸಸ್ ಇರೋರು ಇದನ್ನು ಯೂಸ್ ಮಾಡಬಹುದು. ಇಟ್ ವಿಲ್ ರೆಡ್ಯೂಸ್ ದ ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್. ದೆನ್ ಇವಾಗ ನಾನು ರವೆ ಹಾಕೋತಾ ಇದ್ದೀನಿ, 1/4 ಕಪ್ಪು. ಮಲ್ಟಿಗ್ರೇನ್ ಆಟ ಹಾಕೋತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಮಲ್ಟಿಗ್ರೇನ್ ಆಟದಲ್ಲಿ MR wheat, ದೆನ್ ಓಟ್ಸ್, ರೆಡ್ ರೈಸ್, ಬ್ರೌನ್ ರೈಸ್, ದೆನ್ ಮಿಲೆಟ್ಸ್ ಇದೆ. ಅದ್ರ ಜೊತೆಗೆ ಬೇಕಿಂಗ್ ಪೌಡರ್ ಸುಮಾರು 1/2 ಟೀ ಸ್ಪೂನ್, ಬೇಕಿಂಗ್ ಸೋಡಾ 1/2 ಟೀ ಸ್ಪೂನ್, ಪಿಂಚ್ ಆಫ್ ಸಾಲ್ಟ್ ಹಾಕೋತಾ ಇದ್ದೀನಿ. ನೀವು ಮಲ್ಟಿಗ್ರೇನ್ ಆಟಾಗೆ ನೀವು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಲೈಕ್ ಯು ಕ್ಯಾನ್ ಆಲ್ಸೋ ಯೂಸ್ ನಟ್ಸ್ ಯೂಸ್ ಮಾಡ್ಕೋಬಹುದು. ಮಲ್ಟಿಗ್ರೇನ್ ಆಟದಿಂದ ಪೂರಿ, ರೋಟಿ, ಚಪಾತಿ, ಇಲ್ಲ ಇಡ್ಲೀಸ್, ಈ ಥರ ದೋಸೆ, ಕೇಕ್ಸ್, ಬನ್ಸ್ ಏನಾದರೂ ಮಾಡ್ಕೋಬೋದು. ನಾನು ಡ್ರೈಡ್ ಬೇರೀಸ್, ಬ್ಲ್ಯಾಕ್ ರೆಸಿನ್ಸ್ ಮತ್ತು ಆಪ್ರಿಕಾಟ್ಸ್, ಫಿಗ್ ಸಣ್ಣದಾಗಿ ಚಾಪ್ ಮಾಡಿರೋದು, ಡೇಟ್ಸ್ ಸಣ್ಣದಾಗಿ ಚಾಪ್ ಮಾಡಿರೋದು, ಬ್ರೌನ್ ರೇಸಿನ್ಸ್ ಒಣ ದ್ರಾಕ್ಷಿ, ಅದಾದಮೇಲೆ ಟೂಟಿ ಫ್ರೂಟಿ ಎಲ್ಲ ತೊಗೊಂಡಿದ್ದೀನಿ. ಇದನ್ನು ಒಂದು ಸಣ್ಣ ಮಿಕ್ಸಿಂಗ್ ಬೌಲ್ಗೆ ಒಂದೊಂದಾಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬಿಕಾಸ್ ನಾವು ಅದನ್ನು ಸೋಕ್ ಮಾಡೋದು ಬಿಟ್ಟಾದಮೇಲೆ ಎಲ್ಲ ಸೈಜಸಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ವೈಲ್ ಕಟಿಂಗ್ ದ ಕೇಕ್ ಅದೆಲ್ಲ ಕಟ್ ನೀಟಾಗಿ ಪ್ರಾಪರ್ ಶೇಪಾಗಿ ಬರಬೇಕು ಅಂತಂದರೆ ತುಂಬ ಸಣ್ಣದಾಗಿದ್ದರೆ ಬೆಟರ್. ಇವಾಗ ನಾನು ಮನೆಯಲ್ಲೇ ಇರೋ ಜಾಗ್ರಿನ ಥಿನ್ ಸಿರಪ್ ಮಾಡಿಕೊಂಡು ತೊಗೊಂಡಿರೋ ಬೆರೀಸ್ನ ಸೋಕ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೆಲವೊಬ್ಬರು ಆರೆಂಜ್ ಜ್ಯೂಸ್ ಹಾಕ್ಕೊತಾರೆ, ಗ್ರೇಪ್ ವೈನ್ ಹಾಕ್ಕೊತಾರೆ, ಇಲ್ಲ ಗ್ರೇಪ್ ಜ್ಯೂಸ್ ಹಾಕೋತಾರೆ. ಆರೆಂಜ್ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ರೆಡ್ ವೈನ್ ಏನಾದರೂ ಹಾಕೋಬೋದು. ಆಲ್ಕೋಹಾಲ್ ಯೂಸ್ ಮಾಡ್ತಾರೆ. ಅದಾದಮೇಲೆ ಕಟ್ ಮಾಡಿರೋ ಆಲ್ಮಂಡ್, ಕ್ಯಾಶ್ಯೂ ನಟ್ಸ್, ಪಂಪ್ಕಿನ್ ಸೀಡ್ಸ್ ಹಾಕೋತಾ ಇದ್ದೀನಿ. ಕ್ರಿಸ್ಮಸ್ ಇಸ್ ಆಲ್ ಅಬೌಟ್ colors, lights, music, dance, celebration. So to replicate it, I have used so many colorful berries. ಅದನ್ನು ತೋರಿಸ್ಲಿಕ್ಕೋಸ್ಕರ ಅಂತಂದರೆ ನನ್ನ ಕೇಕಲ್ಲಿ ನಾನು ಕಲರ್ಫುಲ್ ಬೆರೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರೋ ಕೇಕ್ಗೆ ಕಲರ್ಫುಲ್ ಬೆರೀಸ್. ಇವಾಗ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ನಾನು ಆರ್ಗ್ಯಾನಿಕ್ ಜಾಗರಿ ಪೌಡರ್ ತೊಗೊಂಡಿದ್ದೀನಿ. ಇದರಲ್ಲಿ ಡಸ್ಟ್ ಆಗಲಿ, ಸಣ್ಣದು ಕಡ್ಡಿ ಆ ಥರ ಏನೂ ಸಿಗೋಲ್ಲ, ಸ್ಟೋನ್ಸ್ ಯಾವುದೂ ಸಿಗೋದಿಲ್ಲ. ತುಂಬ ಕ್ಲೀನಾಗಿರೋ ಜಾಗರಿ ಪೌಡರ್. ಅದಕ್ಕೆ 1/2 ಕಪ್
ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಈಸಿಯಾಗಿ ಅದರಲ್ಲಿ ಕರ್ಗೋಗುತ್ತೆ. ಸೊ ಒಂದು 10 to 15 ಮಿನಿಟ್ಸ್ ಇದನ್ನು ಸೋಕ್ ಮಾಡೋಕ್ಕೆ ಬಿಡಬೇಕು, ನೆನೆಲಿಕ್ಕೆ ಬಿಡಬೇಕು. ಅದಾದಮೇಲೆ 1/3 ಕಪ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ಕುಕಿಂಗ್ ಆಯಿಲ್. ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ವಿಸ್ಕ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದಮೇಲೆ ಆ್ಯಸ್ ಐ ಸೆಡ್ ಬಿಫೋರ್ 10 to 15 ಮಿನಿಟ್ಸ್ ಸೋಕ್ ಆಗೋಕ್ಕೆ ಬಿಡಬೇಕು. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಇದ್ರ ಜೊತೆಗೆ ನೀವು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ನಾನು ಮಿಕ್ಸ್ಡ್ ಸ್ಪೈಸಸ್ ಯೂಸ್ ಮಾಡಿರೋದ್ರಿಂದ ಅದೇ ಸಾಕಾಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ವೆನಿಲಾ ಫ್ಲೇವರ್ನ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ತುಂಬ ಇಷ್ಟ ಆಯಿತು ವೆನಿಲಾ ಫ್ಲೇವರ್ ಅಂತಂದರೆ ನೀವು ಇದರಲ್ಲಿ 1 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು ವೆಟ್ ಇಂಗ್ರೀಡಿಯೆಂಟ್ಸ್ ಜೊತೆ. ಅದಾದಮೇಲೆ ಸುಮಾರು 8 ಇಂಚ್ ವೈಡ್ ಪ್ಯಾನ್ ತೊಗೊಂಡಿದ್ದೀನಿ, ಬೇಕಿಂಗ್ ಪ್ಯಾನ್, ಅಲ್ಯೂಮಿನಿಯಂ ಪ್ಯಾನ್. ಇದಕ್ಕೆ ನಾನು ಆಯಿಲ್ನ ಗ್ರೀಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಆಯಿಲ್ನ ಗ್ರೀಸ್ ಮಾಡಿಕೊಂಡ್ರೆ ಕೇಕ್ ಸೈಡಲ್ಲೆಲ್ಲೂ ಅಂಟ್ಕೊಳ್ಳೋದಿಲ್ಲ. ಸೊ ಫಾರ್ ದ ಸೇಫ್ಟಿ ಪರ್ಪಸ್ ನೀವು ಬಟರ್ ಪೇಪರ್ನ ಈ ಥರ ಸರ್ಕ್ಯುಲರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಆಯಿಲ್ನ ಗ್ರೀಸ್ ಮಾಡ್ಕೊಳ್ಳಿ. ಸೊ ಕೆಳಬದಿನೂ ಸ್ವಲ್ಪ ಕಪ್ಪಾಗಬಾರ್ದು ಅಂತಂದರೆ ಡಬಲ್ ಲೇಯರ್, ಟ್ರಿಬಲ್ ಲೇಯರ್ ಹಾಕೋತಾರೆ ಕೆಲವರು, ಅದಾದರೂ ಮಾಡ್ಕೋಬೋದು. ಕೆಲವೊಬ್ಬರು ಸೈಡ್ಸಲ್ಲೂ ಕೂಡ ಬಟರ್ ಪೇಪರ್ ಹಾಕೋತಾರೆ, ಸೈಡ್ಸ್ ಎಲ್ಲ ಬರ್ನ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಸೊ ಇವಾಗ ಅರ್ಧ ಗಂಟೆಯಷ್ಟು ಕಾಲ ನೆಂದಿದೆ ಅಂತ ಅಂದ್ಕೋತೀನಿ. ಸೊ ನಾವು ಹಾಕ್ಕೊಂಡಿರೋ ಡ್ರೈ ಫ್ರೂಟ್ಸು, ಡ್ರೈ ಬೆರೀಸ್ ಎಲ್ಲ ಚೆನ್ನಾಗಿ ನೆಂದಿದೆ. ಯು ಕ್ಯಾನ್ ಸಿ. ಕೆಲವೊಬ್ಬರು ಇದನ್ನು 2 to 3 ಡೇಸ್ ಅಥವಾ 24 hours ನೆನೆಲಿಕ್ಕೆ ಬಿಡ್ತಾರೆ. ಚೆನ್ನಾಗಿ ನೆಂದಷ್ಟು ಪ್ಲಂಪಿಯಾಗಿ, ಜ್ಯೂಸಿಯಾಗಿ ಬೆರೀಸ್ ಎಲ್ಲ ಚೆನ್ನಾಗಾಗುತ್ತೆ, ಸಾಫ್ಟಾಗಿರುತ್ತೆ. ಅದಾದಮೇಲೆ ಇವಾಗ ನೆಂದಿರೋ ಬೆರೀಸ್ನೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಬೆಲ್ಲದ ಪಾಕನ ಬಿಟ್ಬಿಟ್ಟು ಬರೀ ಬೆರೀಸ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ನಾವು ಎಗ್ಸ್ ಯೂಸ್ ಮಾಡ್ತಾಯಿಲ್ಲ, ಶುಗರ್ ಯೂಸ್ ಮಾಡ್ತಾಯಿಲ್ಲ, ಆಲ್ಕೋಹಾಲ್ ಅಥವಾ ರಮ್ ಏನು ಯೂಸ್ ಮಾಡ್ತಾಯಿಲ್ಲ, ಓವನಲ್ಲಿ ಬೇಕ್ ಮಾಡ್ತಾಯಿಲ್ಲ, ದೆನ್ ಮೈದಾ ಯೂಸ್ ಮಾಡ್ತಾಯಿಲ್ಲ. ದಿಸ್ ಈಸ್ ಕ್ವೈಟ್ ಅ ಹೆಲ್ದಿ ರೆಸಿಪಿ ವಿತ್ ಆಲ್ ದ ಹೆಲ್ದಿ ಇಂಗ್ರೀಡಿಯೆಂಟ್ಸ್. ಯಾವುದೇ ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡದೇ ಇರೋದ್ರಿಂದ ಯು ಕ್ಯಾನ್ ಟ್ರೈ ಇಟ್. ಇದು ಉಳಿತು ಅಂತಂದರೆ ನಿಯರ್ಲಿ ಲೈಕ್ 3-4 ಡೇಸ್ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ತಿನ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ನಾವು ವೆಟ್ ಇಂಗ್ರೀಡಿಯೆಂಟ್ಸ್ನ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ, ಸೊ ಅದರಲ್ಲೂ ಕೂಡ ಬೆಲ್ಲ ಚೆನ್ನಾಗಿ ನೆಂದಿದೆ, ಫ್ಲೋಯಿ ಆಗಿದೆ. ಅದನ್ನು ಇವಾಗ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಆಲ್ಮೋಸ್ಟ್ ಮಿಕ್ಸ್ ಆಯಿತು. ಇವಾಗ ಕಂಬೈನ್ ಆಗಿದೆ ಚೆನ್ನಾಗಿ. ಕಟ್ ಆ್ಯಂಡ್ ರೌಂಡ್ ಮೆಥಡಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಬಬಲ್ಸ್ ಎಲ್ಲ ಅದರಲ್ಲೇ ಸೇರ್ಕೊಂಡ್ಬಿಟ್ಟು ಕೇಕ್ ತುಂಬ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಮಾಡಿಟ್ಕೊಂಡಿರೋ ಕೇಕ್ ಬ್ಯಾಟರ್ನ ಸುಮಾರು 30 ಮಿನಿಟ್ಸ್ to 45 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಬಿಡಿ. ಇವಾಗ ಚೆನ್ನಾಗಿ ಲೈಕ್ ಫರ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು, ಬಿಕಾಸ್ ಬ್ಯಾಟರಲ್ಲಿ ನಾವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎಲ್ಲ ಹಾಕಿದ್ವಿ. ಸೊ ಇದು ಚೆನ್ನಾಗಿ ನೆಂದಿದೆ ಬ್ಯಾಟರ್. ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಓವರ್ ಮಿಕ್ಸ್ ಮಾಡಬಾರ್ದು,
ಬಿಕಾಸ್ ಅದರಲ್ಲಿ ಫರ್ಮೆಂಟೆಡ್ ಪಾರ್ಟಿಕಲ್ಸ್ ಮತ್ತು ಏರ್ ಮಾಲಿಕ್ಯೂಲ್ಸ್ ಎಲ್ಲ ಹೋದರೆ ಕೇಕ್ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಬಟರ್ ಪೇಪರಲ್ಲಿ ಲೈನ್ ಮಾಡಿರೋ ಬೇಕಿಂಗ್ ಪ್ಯಾನ್ಗೆ ಕೇಕ್ ಬ್ಯಾಟರ್ನ ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕು. ಸೊ ಹಾಕ್ಕೊಂಡಾಗಿದೆ. ಅದ್ರ ಮೇಲೆ ನಾನು ಕ್ಯಾಶ್ಯೂ ನಟ್ಸ್, ಆಲ್ಮಂಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಯು ಕ್ಯಾನ್ ಆ್ಯಡ್ ಎನಿ ಬೆರ್ರೀಸ್ ಆರ್ ಚಾಕ್ಲೇಟ್ ಚಿಪ್ಸ್ ಆರ್ ಎನಿ ಅದರ್ ಡ್ರೈ ಫ್ರೂಟ್ಸ್ ಯು ವಾಂಟ್. ಅದನ್ನು 2 to 3 times ಸ್ಟಾಕ್ ಮಾಡಿಬಿಟ್ಟು ಎಕ್ಸೆಸಿವ್ ಏರ್ ಮಾಲಿಕ್ಯೂಲ್ಸ್ನ ರಿಮೂವ್ ಮಾಡ್ಬೋದು, ಇಲ್ಲ ಸೆಟ್ ಆಗಲಿಕ್ಕೆ ಬಿಡ್ಬೋದು. ನಾನು ಇದು ಪ್ರೀ ಹೀಟೆಡ್ ಎಲೆಕ್ಟ್ರಿಕ್ ಕುಕ್ಕರ್, ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸಣ್ಣ ಪ್ಲೇಟ್ ಇಟ್ಕೊಂಡ್ಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ ಕೇಕ್ನ. 45 minutes ಆನ್ ಮೀಡಿಯಮ್ ಫ್ಲೇಮ್ ಅಂತಲೇ ಹೇಳ್ಬೋದು. ಇಲ್ಲ ನೀವು ಈ ಥರ ಸ್ಟವ್ ಮೇಲೆ ಬೇಯಿಸ್ಕೊಳ್ಳೋದಾದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಎಲೆಕ್ಟ್ರಿಕ್ ಕುಕ್ಕರಲ್ಲಾದರೆ ಕುಕ್ಕಿಂಗ್ ಮೋಡಲ್ಲಿ ಇಟ್ಬಿಟ್ಟು 45 to 50 minutes, ನಿಯರ್ಲಿ 1 hour ನನಗೆ ತೊಗೊಂಡು ಆ ಥರನೂ ಮಾಡ್ಕೋಬೋದು. ಇದನ್ನು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ವೆಟ್ ನೈಫ್ನ ಇನ್ಸರ್ಟ್ ಮಾಡಿ ನೋಡಿ. ಅದು ಕ್ಲೀನಾಗಿ ಬಂತು ಅಂತಂದರೆ ಕೇಕ್ ರೆಡಿ ಆಗಿದೆ ಅಂತ. ಇಲ್ಲ ಅಂಟ್ಕೊಂಡಿತ್ತು ಸ್ವಲ್ಪ ಕೇಕ್ ಪಾರ್ಟಿಕಲ್ಸ್ ಅಂತಂದರೆ ಮತ್ತೆ 5 to 10 minutes ಅದನ್ನು ಬೇಯಲಿಕ್ಕೆ ಬಿಡಿ. ಇವಾಗ ಕೇಕ್ನ ಸೈಡ್ಸಲ್ಲೆಲ್ಲ ರಿಮೂವ್ ಮಾಡ್ಕೊಂಡಾಯಿತು. ಅದನ್ನು ಇನ್ನೊಂದು ಪ್ಲೇಟಿಗೆ ಫ್ಲಿಪ್ ಮಾಡ್ಕೊಳ್ಳಿ. ಟ್ಯಾಪ್ ಒನ್ಸ್, ಅದಾದಮೇಲೆ ರಿಮೂವ್ ಮಾಡಿ. ಕೇಕ್ ತುಂಬ ಚೆನ್ನಾಗಾಗಿದೆ. ಸೊ ಮತ್ತೆ ಅದನ್ನು ಇನ್ನೊಂದು ಪ್ಲೇಟಿಗೆ ಫ್ಲಿಪ್ ಮಾಡಿದೆ. ಸ್ವಲ್ಪ ಬ್ರೇಕೇಜಸ್ ಆಯಿತು. ಯು ಕ್ಯಾನ್ ಸಿ ಕೇಕ್ ಇನ್ನೂ ಬಿಸಿ ಇರೋದ್ರಿಂದ ಆ ಥರ ಆಯಿತು. ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಕಟ್ ಮಾಡಿ ನೀವು. ಯು ಕ್ಯಾನ್ ಸಿ ದ ಸ್ಟೀಮ್ ಕಮಿಂಗ್ ಔಟ್ ಫ್ರಮ್ ದ ಕೇಕ್. ಇವಾಗ ಪ್ಲಮ್ ಕೇಕ್ ಈ ಕ್ರಿಸ್ಮಸ್ ಸೀಸನ್ಗೆ ಹೆಲ್ದಿ ಆಗಿರೋ ಪ್ಲಮ್ ಕೇಕ್ ರೆಡಿ ಆಗಿದೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಹೆಲ್ದಿ ಫುಡ್ಡಿಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಒಳ್ಳೆ ರೆಸಿಪೀಸ್ ಜೊತೆ ಸಿಗ್ತೀನಿ, ಹೆಲ್ದಿ ರೆಸಿಪೀಸ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.